ಇಡೀ ಭಾರತವನ್ನು ಏನು ವಿವಿಧ ರೀತಿಯ ಮಾದಕ ವಸ್ತುಗಳ ಒಂದು ಇವತ್ತು ಸೇವನೆ ನಡೀತಾ ಇದೆ. ಅವುಗಳ ಮೂಲಕ ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಕುಟುಂಬಗಳಿಗೆ, ವ್ಯಕ್ತಿಗಳಿಗೆ, ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಆಗತಕ್ಕಂಥ ಹಾನಿ, ಅಪಾರವಾಗಿರತಕ್ಕಂಥ ಹಾನಿ ಒಂದೇ ತೆರನಾಗಿಲ್ಲ, ವಿವಿಧ ರೀತಿಯಲ್ಲಿ ಸಮಾಜಕ್ಕೆ ಅದು ಕಂಟಕವನ್ನು ತರ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಇಡೀ ಭಾರತವನ್ನು ನಶಾಮುಕ್ತ ಮಾಡುವಂತಹ ಒಂದು ಮಹಾ ಅಭಿಯಾನವನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸರ್ಕಾರಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಏನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಬ್ರಹ್ಮ ವತ್ಸರು ಅಂತ ಹೇಳ್ತೀವಿ, ಭಾಳ ದೊಡ್ಡ ಕೊಡುಗೆ ನಮ್ಮದು ಆಗಬೇಕಾಗಿದೆ. ಯಾಕೆಂತಂದರೆ ಸ್ವಯಂ ಭಗವಂತ ಈ ಸೃಷ್ಟಿಗೆ ಅವತರಿಸಿ ನಮ್ಮನ್ನು ಮೊದಲು ವಿವಿಧ ನಶೆಗಳಿಂದ ನಾವೇನು ಅದು ಯಾವುದೇ ತೆರನಾಗಿರ್ತಕ್ಕಂಥದ್ದಿರ್ಬೋದು, ಪಂಚವಿಕಾರಗಳಿರ್ಬೋದು ಅಥವಾ ಯಾವುದೇ ಮಾದಕ ದ್ರವ್ಯಗಳ ಮೂಲಕ ಏನಿಲ್ಲ ವ್ಯಸನಿಗಳಾಗಿದೆ ಅದನ್ನೆಲ್ಲ ಮುಕ್ತ ಮಾಡಿ ಬಾಬಾ ನಮ್ಮನ್ನು ಒಂದು ಸಮಾಜದಲ್ಲಿ ಆದರ್ಶ ಅಂಥೇಳಿ ಇಟ್ಟಿದ್ದಾರೆ. ನಾವಷ್ಟೇ ಆದರೆ ಅದು ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮೆಲ್ಲ ಭಕ್ತರ ಕೂಗು, ಆ ದುಃಖದ ನೋವು, ಕಷ್ಟದ ಆ ಕೂಗು ಕೇಳ್ತಾ ಇದೆ ನಿಮ್ಮ ಭಕ್ತರು. ಅವರ ಕಷ್ಟವನ್ನು, ನೋವನ್ನು, ದುಃಖವನ್ನು ದೂರ ಮಾಡುವಲ್ಲಿ ನೀವೆಲ್ಲ ದೇವಿ ದೇವತೆಗಳಾಗುವಂಥವ್ರದ್ದು ಭಾಳ ದೊಡ್ಡ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸೇವೆಯನ್ನು ಮಾಡಬೇಕಾಗಿದೆ. ನಾವು ಮಾಡತಕ್ಕಂತಹ ಈ ಒಂದು ಪ್ರಯತ್ನದಲ್ಲಿ ನಾವು ನಿರಾಶಾವಾದಿಗಳಾಗಬಾರ್ದು. ಯಾಕೆಂದರೆ ಏನ್ರಿ ನಾವೆಲ್ಲ ಏನು ಮಾಡಿದ್ರೂ ಅಲ್ಲೇನಾಗುವುದದ ಅನ್ನೋ ಒಂದು ಸಂಕಲ್ಪನೂ ಮಾಡುವಂಗಿಲ್ಲ. ಸದಾ ಆಶಾವಾದಿಯಾಗಿ, ಯಾಕಂದರೆ ಬಾಬಾ ಕಲಿಸೋದೇ ನಮಗೆ ಆಶಾವಾದಿತನ. ಇಡೀ ಭಾರತವನ್ನು ಸಂಪೂರ್ಣವಾಗಿ ಸ್ವರ್ಣಿಮ ಭಾರತದ ನಮ್ಮ ಕನಸೇನಿದೆ, ಬಾಬಾರವರ ಕನಸೇನಿದೆ, ಆ ಹಿನ್ನೆಲೆಯಲ್ಲಿ ನಶಾಮುಕ್ತ ಭಾರತವನ್ನಾಗಿ ಮಾಡುವ ಭಾಳ ದೃಢ ಸಂಕಲ್ಪವನ್ನು ನಾವೆಲ್ಲ ಮಾಡಿ ಆ ಸೇವೆಯನ್ನು ಅತ್ಯಂತ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಸೇವಾ ಮನೋಭಾವನೆಯಿಂದ ನಾವು ಮಾಡಬೇಕಾಗಿರತಕ್ಕಂಥ ಅತ್ಯಂತ ಆದ್ಯ ಕರ್ತವ್ಯ ನಮ್ಮದು. ಯಾಕೆಂದರೆ ಎಲ್ಲ ಕುಮಾರಿಯರು ಆದಿ ಆತ್ಮಗಳು. ಬಾಬಾ ಹೇಳ್ತಾರೆ, ನಿಮ್ಮ ಆದಿ ಸ್ವರೂಪ ಏನಿದೆ, ಪೂರ್ವಜರು, ನೀವು ಪೂರ್ವಜಾತ್ಮಗಳು. ಯಾಕೆಂದರೆ ಈ ಸೃಷ್ಟಿ ಆರಂಭವಾದಾಗ ಮೊದಲು ಬಂದವರು ನೀವೇ. ಅದಕ್ಕೆ ಇನ್ನುಳಿದವರೆಲ್ಲರೂ ದ್ವಾಪರದ ನಂತರ ಬಂದರು. ನೀವೆಲ್ಲ ಹಿರಿಯರು, ಪೂರ್ವಜರು. ನಿಮ್ಮ ಕರ್ತವ್ಯ ಆಗ್ತದೆ ಈ ಆತ್ಮಗಳನ್ನು ನಶಾಮುಕ್ತ ಮಾಡತಕ್ಕಂಥದ್ದು. ಅದಕ್ಕೆ